ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಇಲ್ಲಿ ನೋಡ್ಕೋಬೇಕಾಗುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿತ್ಯ. ನಾನು ನಿಧಿ. ಕಿರಣ್ ರಾಜ್. ಕರ್ಣ. I hope we are all audible. ಇಲ್ಲಿ ತೋರಿಸ್ತಾ ಓಕೆ. ಸೊ ಎಲ್ಲ ಕ್ವಶನ್ ಕೇಳೋ ಮುಂಚೆ ನಾವೇ ಒಂದಷ್ಟು ಕ್ವಶನ್ಸ್ ಆನ್ಸರ್ ಹೇಳ್ತೀವಿ. ಇವತ್ತು 8 ಗಂಟೆಗೆ ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಬರ್ತಿದೆ. ಸೊ ಮಿಸ್ ಮಾಡದೆ ನೋಡಿ. ಅಕಸ್ಮಾತ್ ಇವತ್ತು ನಿಮ್ಗೆ ಆನ್ಸರ್ಸ್ ಪೂರ್ತಿಯಾಗಿ ಸಿಗ್ಲಿಲ್ಲ ಅಂದ್ರೆ ನಾಳೆ ನೋಡಿ. ನಾಳೆನೂ ಸಿಕ್ಕಿಲ್ಲ ಅಂದ್ರೆ ಮುಂದಿನ ವಾರ ನೋಡಿ. ಸೊ ಒಂದು ರೋಚಕ ಎಪಿಸೋಡ್ಸ್ ನ ಶೂಟ್ ಮಾಡಿದೀವಿ, ನಾವು ಮಾಡ್ತಾನೆ ಇದೀವಿ. ಆಕ್ಚುಲಿ ಆಲ್ಮೋಸ್ಟ್ 2 ವೀಕ್ಸ್ ಇಂದ ನಿದ್ದೆ ಇಲ್ಲದೆ ಎಲ್ಲರೂ ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ ಗಳೆಲ್ಲ ಡೇ ಅಂಡ್ ನೈಟ್ ಕೆಲಸ ಮಾಡ್ತಾ ಇದೀವಿ. ಅಂಡ್ ಎಲ್ಲ ಅನ್ಕೋದು ಫೋನ್ ಏನು ಇಷ್ಟೊಂದು ನೋಡ್ತಾರೆ ಅಂತ. ಅಲ್ಲಿ ಕಮೆಂಟ್ಸ್ ದೂರ ಇದೆ, ಇಲ್ಲೇ ಕಮೆಂಟ್ಸ್ ನೋಡ್ತಾ ಇರೋದು. ಸೊ ಒಳ್ಳೊಳ್ಳೆ ಕ್ವಶನ್ಸ್ ಕೇಳಿ ಅದಕ್ಕೆ ಒಳ್ಳೊಳ್ಳೆ ಉತ್ತರ ಕೊಡೋಣ. ಬರೀ ಇದೇ ಆಯ್ತು. ಹೌದು ಗುರು, ನೀನು ಇದೇ ನೋಡ್ತಿದೀಯಾ? ಸೊ ಎಸ್, ಚೆನ್ನಾಗಿ ಬಂದಿದೆ ಎಪಿಸೋಡ್ಸ್. ನಾವಂತೂ ಆಕ್ಚುಲಿ ಗ್ಲಿಸರಿನ್ ಇಲ್ಲದೆ ಹತ್ತಿದೀವಿ ನಾವು ತುಂಬಾ ಸೀನ್ಸ್ ಅಲ್ಲಿ. ಅಷ್ಟು ಕನೆಕ್ಟ್ ಆಗಿತ್ತು ಸೀನ್ಸ್, ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಸೊ ನಾವ್ ಎಂಜಾಯ್ ಮಾಡಿದೀವಿ, ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡಿದೀವಿ. ಐ ಹೋಪ್ ಸೊ ನೀವು ಕೂಡ ಈ ಎಪಿಸೋಡ್ಸ್ ಎಲ್ಲ ನೋಡಿ ತುಂಬಾ ಎಂಜಾಯ್ ಮಾಡ್ತೀರಾ. ಅಂಡ್ ಅಷ್ಟೇ ಕೆಲವೊಂದು ಸಂದರ್ಭದಲ್ಲಿ ಬೇಜಾರಾಗುತ್ತೆ, ದಟ್ಸ್ ಓಕೆ. ಚೆನ್ನಾಗಿ ಬೈಕೊಡ್ತೀರಾ ನನ್ನನ್ನ. ಬಟ್ ಆಕ್ಚುಲ್ ಆಗಿ ಏನ್ ನಡೀತಿದೆ ಅಂತ ಎಪಿಸೋಡ್ಸ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾಕೆ ಹೀಗಾಯ್ತು, ಸಂದರ್ಭಕ್ಕೆ ತಕ್ಕ ಹಾಗೆ ಎಲ್ಲ ನಡೀತಾ ಇದೆ ಅಂತ ನಿಮ್ಗೆ ಅವಾಗ ಅನ್ಸುತ್ತೆ. ಕಣ ಸರ್, ನೀವು ಈ ಎಪಿಸೋಡ್ಸ್ ಶೂಟ್ ಮಾಡಿ ಎಷ್ಟು ಎಂಜಾಯ್ ಮಾಡಿದ್ರಿ? ತುಂಬಾ ಎಂಜಾಯ್ ಅನ್ನೋದಕ್ಕಿಂತ ತುಂಬಾ ಇಮೋಷನಲ್ ಸೀನ್ ಇತ್ತು. ಸೊ ನಥಿಂಗ್ ನ್ಯೂ ಫಾರ್ ಕರ್ಣ ಕ್ಯಾರೆಕ್ಟರ್. ಬಟ್ ಯಾ, ಟ್ವಿಸ್ಟ್ ಅಂಡ್ ಟರ್ನ್ಸ್ ಅಂಡ್ ಹೌ ಆಕ್ಚುಲಿ ಲೈಫ್ ವರ್ಕ್ಸ್ ಅಂಡ್ ಹೌ ಲೈಫಲ್ಲಿ ಟ್ವಿಸ್ಟ್ ಇದ್ದೇ ಇರುತ್ತೆ. ಏನೋ ಅನ್ಕೊಂಡಿರ್ತೀವಿ, ಏನೋ ಆಗುತ್ತೆ. ಆ ಏನೋ ಅನ್ಕೊಂಡಿದ್ರಿಂದ ಜೀವನ ಇನ್ನೊಂದು ಡೈರೆಕ್ಷನ್ ಹೋಗುತ್ತೆ. ಆ ಒಂದು ಪ್ಯಾಟರ್ನ್ ಅಲ್ಲಿ ಒಂದು ಸ್ಟೋರಿ ಇತ್ತು. ಬಿಕಾಸ್ ವಿ ನೋ ಮುಂದೆ ಏನಾಗುತ್ತೆ ಅಂತ. ಸೊ ನಮಗೆ ಅದು ಬೇರೆ ತರ ಕಾಣುತ್ತೆ. ಬಟ್ ಅಫ್ಕೋರ್ಸ್ ಆಡಿಯನ್ಸ್ ನಿಮ್ಗೆ ಅದು ಯಾವ ರೀತಿ ಕಾಣ್ತಿದೆ ಅದ್ರ ಬಗ್ಗೆ ನೀವು ಒಂದಷ್ಟು ವಿಮರ್ಶೆ ಕೊಟ್ರೆ ನಾವು ಅದ್ರ ಬಗ್ಗೆ ಒಂದಷ್ಟು ಉತ್ತರಗಳು ಕೊಡ್ಬೋದು. ಸೊ ಎಲ್ಲರೂ ಹಾಯ್ ಕಳಿಸ್ತಿರೋರಿಗೆ ಮತ್ತೊಮ್ಮೆ ಹಾಯ್. ಒಂದಷ್ಟು ಪ್ರಶ್ನೆ ಕೂಡ ಕೇಳಿದ್ರೆ ನಮಗೂ ಲೈವ್ ನ ಕಂಟಿನ್ಯೂ ಮಾಡೋದಕ್ಕೆ ಒಂದಷ್ಟು ಸಿಗುತ್ತೆ. ಏನ್ ಕೇಳ್ತಾ ಇದ್ದಾರೆ? ಎಲ್ರು ಹಾಯ್ ಹಾಯ್ ಅಂತ ಹೇಳಿ ಹಲೋ ನಮಸ್ಕಾರ, ಹಾಯ್ 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 ಬಿಟ್ಟು ಕೆಲವೊಂದು ಕಾಮೆಂಟ್ ಸೆಕ್ಷನ್ ಅಲ್ಲಿ ಅಲ್ಲಲ್ಲೇ ಕ್ವಶನ್ಸ್ ಆಗ್ತಿರ್ತೀರಾ. ಸೊ ಇವಾಗ ನಾವು ಡೈರೆಕ್ಟ್ ಆಗಿ ಲೈವ್ ಬಂದಿದೀವಿ. ನಿಮ್ಗೆ ಏನ್ ಕ್ವಶನ್ಸ್ ಇರುತ್ತೋ ಕೇಳಿದ್ರೆ ನಾವು 3 ಜನ ಒಟ್ಟಿಗಿದ್ದೀವಿ. ಸೊ ಒಟ್ಟಿಗೆ ನಿಮ್ಗೆ ಉತ್ತರ ಸಿಗುತ್ತೆ. ಹೌದು, ನಮ್ಮೂರು ಮೈಸೂರಿಂದ ಸ್ವಲ್ಪ ದೂರ ಮದರ್ನಳ್ಳಿ ಅಂತ. ವೈಟಿಂಗ್ ಫಾರ್ ಟುಡೇಸ್ ಎಪಿಸೋಡ್. ಯಾ, ಚೆನ್ನಾಗಿದೆ ಇವತ್ತಿನ ಎಪಿಸೋಡ್. ಆಕ್ಚುಲಿ ಸೀರಿಯಲ್ ಗೋಯಿಂಗ್ ವೆರಿ ಇಂಟ್ರೆಸ್ಟಿಂಗ್. ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ರು ಬರೀ ಹಾಯ್ ಹಾಯ್. ಮ್ಯಾಮ್ ನಿಜ ಏನ್ ಗೊತ್ತಾ? ಗೊತ್ತಿಲ್ಲ, ನೀವು ಹೇಳಿದ್ರೆ ಗೊತ್ತಾಗುತ್ತೆ. ನಿಮ್ಮ ಇಬ್ಬರಲ್ಲಿ ಯಾರನ್ನ ಮದುವೆ ಆಗೋದು, ಯಾರನ್ನ ಆಗ್ತಾರೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ ಅಲ್ಲಿ ನೀವು ನೋಡ್ಬೇಕು, ಏನಾಗುತ್ತೆ ಅಂತ. ಆಕ್ಚುಲಿ ಇತ್ತೀಚೆಗೆ ಬಂದಿರೋ ಪ್ರೋಮೋ ಇಂದ ತುಂಬಾನೇ ಏನಂತಾರೆ ರೆಸ್ಪಾನ್ಸ್ ಸಿಕ್ಕಾಪಟ್ಟೆ ಎಕ್ಸ್ಟ್ರೀಮ್ಸ್ ಅಲ್ಲಿ ಇದೆ. ಸೊ ಹಾಗೆ ಯಾಕೆ ಆಗುತ್ತೆ ಅಂತ ನೀವು ಈ ಎಪಿಸೋಡ್ಸ್ ಅಲ್ಲಿ ನೋಡ್ಬೋದು. ಲೈಫ್ ಹೇಗೆ ಅಂತಂದ್ರೆ ಒಂದೊಂದ್ಸರಿ ಮಾರ್ಕ್ಸ್ ಕಡಿಮೆ ಬಂದಿರುತ್ತೆ. ಕಡಿಮೆ ಬಂದಿದೆ ಅಂತ ಯಾವುದೋ ಸಬ್ಜೆಕ್ಟ್ ತಗೋತೀವಿ. ಮುಂದೆ ಜಾಬ್ ಸಿಕ್ಕಿದಾಗ ಅದೇ ಸಂಬಳ ಜಾಸ್ತಿ ಕೊಡ್ತಿರುತ್ತೆ. ಸೊ ಎವ್ರಿ ಡೈರೆಕ್ಷನ್ ಟೇಕ್ಸ್ ಯು ಟು ಅ ಪಾಸಿಟಿವ್ ಡೆಸ್ಟಿನೇಷನ್ ಅಂತಾರಲ್ಲ. ಸೊ that's how the life works and that's how a writer works. So true. ನಮ್ ಕ್ಯಾಮ್ರಾಮನ್ ಸರ್ ಆ ಕಡೆಯಿಂದ ನೋಡ್ಬಿಟ್ಟು ಒಂಚೂರು ಹಿಂದೆ ಕುತ್ಕೊಳ್ಳಿ, ಲೈಟ್ ಸಿಗುತ್ತೆ ಅಂತ ಹೇಳ್ತಾ ಇದಾರೆ. ಸೊ ಯಾ, ನಾವು ಬ್ರೇಕ್ ಇಲ್ಲದೆ ಶೂಟ್ ಮಾಡ್ತಾ ಇದೀವಿ. ಬಿಲೀವ್ ಇಟ್ ಆರ್ ನಾಟ್. Is there any surprising character in serial? ಹೌದು. ಏನ್ ಸರ್ಪ್ರೈಸಿಂಗ್ ಕ್ಯಾರೆಕ್ಟರ್ ಅಂದ್ರೆ ಯಾವ್ದು ಸರ್ಪ್ರೈಸ್ ಕ್ಯಾರೆಕ್ಟರ್ ಇದೆಯಾ ಸೀರಿಯಲ್ ಅಲ್ಲಿ? ಒಂದ್ ಚೀಟಿ ತಗೊಂಡು ಹಾಸ್ಪಿಟಲ್ ಒಬ್ರು ಬಂದಿದ್ರು, ಕಳೆದೋದ್ರು, ಅವ್ರು ವಾಪಸ್ ಬರ್ತಾರೆ, ಅವ್ರ ಸರ್ಪ್ರೈಸ್. ಯಾರಲ್ಲ? ಅವ್ರಿಗೆ ಮಾತು ಬರಲ್ಲ. ಓ ಯಾ, ಮುನಿಯಪ್ಪ. ಎಸ್.
ಆಕ್ಚುಲಿ 3 ಕ್ಯಾರೆಕ್ಟರ್ಗಳನ್ನ ಜನ ಸಿಕ್ಕಾಪಟ್ಟೆ ಪರ್ಸನಲ್ ಆಗಿ ತಗೊಂಡಿದ್ದೀರಾ ಅಂಡ್ ತುಂಬಾ ಜನ ಮೆಸೇಜಸ್ ಮಾಡ್ತಾ ಇರ್ತೀರಾ ಆಕ್ಚುಲಿ ನನಗಾಗ್ಲಿ ಇವ್ರಿಗಾಗ್ಲಿ ಅವ್ರಿಗಾಗ್ಲಿ ಏನು ನಿಮ್ ಕ್ಯಾರೆಕ್ಟರ್ ಸಕ್ಕದಾಗಿದೆ ಅಥವಾ ನಿಮ್ ಕ್ಯಾರೆಕ್ಟರ್ ಹಂಗ್ ಮಾಡ್ಬೋದಿತ್ತು ಹಿಂಗ್ ಮಾಡ್ಬೋದಿತ್ತು ಅಂತ ಯು ವೆರಿ ಹ್ಯಾಪಿ ವಿತ್ ದ ರೆಸ್ಪಾನ್ಸ್. 3 ಕ್ಯಾರೆಕ್ಟರ್ನ ತುಂಬಾ ಚೆನ್ನಾಗಿ ಹೆಣೆದು ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಸೊ ಅವ್ರಿಗೆ ಕ್ರೆಡಿಟ್ಸ್ ಹೋಗ್ಬೇಕು ಆಕ್ಚುಲಿ. ವಾಟ್ ಐ ಫೀಲ್ ಇಸ್ 3 ಕ್ಯಾರೆಕ್ಟರ್ಸ್ ಪ್ರತಿ ಮನುಷ್ಯನ್ಗೂ ಬೇರೆ ಬೇರೆ ಶೇಡ್ಸ್ ಇರುತ್ತೆ ಅಂತ ಹೇಳ್ತಾರಲ್ಲ. ಸೊ ಸಮ್ಹೌ ಇಟ್ ಫೀಲ್ಸ್ ಲೈಕ್ ಅ ಸಿಂಗಲ್ ಪರ್ಸನ್ ಹ್ಯಾವಿಂಗ್ ಡಿಫ್ರೆಂಟ್ ಶೇಡ್ಸ್ ಆಫ್ ಲೈಫ್. ಸಂದರ್ಭ ತಕ್ಕಾಗಿ ನೀವು ನಿಮ್ಮನ್ನ ರೂಪಿಸ್ಕೋತೀರಲ್ಲ ಅದೇ ರೀತಿ. ಬಟ್ ಇಂಟ್ರೆಸ್ಟಿಂಗ್ ಏನಂದ್ರೆ ಎಲ್ಲರೂ ಸೀರಿಯಲ್ ಮ್ಯಾಗ ಇಷ್ಟು ಸೀರಿಯಸ್ ಆಗಿ ತಗೊಂಡು ಇಷ್ಟೊಂದು ಹ್ಯೂಜ್ ರೆಸ್ಪಾನ್ಸ್ ಅಂದ್ರೆ ನಮ್ಗೆ ಹೋಗ್ತಾ ಹೋಗ್ತಾ ಹೆಂಗಂತಂದ್ರೆ ಜವಾಬ್ದಾರಿ ಜಾಸ್ತಿ ಆಯ್ತು ಈ ಸೀರಿಯಲ್ ಶುರುವಾದಾಗಿಂದ. ಅಂದ್ರೆ ನೀವು ಕೊಡ್ತಿರೋ ರೆಸ್ಪಾನ್ಸು, ನೀವು ಕೊಡ್ತಿರೋ ಪ್ರೀತಿ ಅಂಡ್ ಏನೇ ಒಂದು ಪ್ರೋಮೋ ಬಿಟ್ರು ಅದಕ್ಕೊಂದಷ್ಟು ನೀವೇ ಒಂದು ಸ್ಟೋರಿ ಲೈನ್ ಬರೆದು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿರ್ತೀರಾ. ಅದೆಲ್ಲ ನೋಡಿದಾಗ ಕೆಲವೊಂದ್ಸಲ ಖುಷಿ ಆಗುತ್ತೆ, ಕೆಲವೊಂದ್ಸಲ ಬೇಜಾರಾಗುತ್ತೆ. ಬೇಜಾರಲ್ವಾ ನನ್ಗೆ ಆಕ್ಚುಲಿ ಯಾಕೆ ಮಾಡ್ತಿದ್ಯಾ ಈ ಸೀರಿಯಲ್ ಬಿಟ್ಬಿಡು ಈ ಸೀರಿಯಲ್ ಅಂತೆಲ್ಲ ಆಕ್ಚುಲಿ ತುಂಬಾ ಜನ ಮೆಸೇಜ್ ಮಾಡ್ತೀರಾ. ಐ ನೋ ನಿಮ್ ಕನ್ಸರ್ನು ನಿಮ್ ಪ್ರೀತಿ ಅರ್ಥ ಆಗುತ್ತೆ. ಬಟ್ ಈ ಪಾತ್ರ ಒಪ್ಕೋಬೇಕು ಅಂದ್ರೆ ಅವ್ರು ಹೇಳಿರುವಂತ ಕತೆ ಆಗಿರ್ಬೋದು, ಆ ಲೇಯರ್ಸ್ ಆಗಿರ್ಬೋದು ಒಂದು ಪಾತ್ರಕ್ಕೆ. ಮುಂಚೆ ಮಾಡಿದ್ದನ್ನೇ ಮಾಡೋದಕ್ಕೆ ಇದನ್ನ ಯಾಕೆ ಒಪ್ಕೋಬೇಕಾಗಿತ್ತು? ಮುಂಚೆ ಮಾಡಿಲ್ದಿರೋದನ್ನ ಮಾಡ್ಬೇಕು ಅಂತ ಈ ಪಾತ್ರನ ಒಪ್ಕೊಂಡು ಮಾಡ್ತಾ ಇರೋದು. ಸೊ ಯಾ But I think we should take it very positively because ಸುಮಾರು ಕಡೆ ನಾವು ಕೇಳಿದೀವಲ್ಲ ಕನೆಕ್ಟ್ ಆಗ್ತಾ ಇಲ್ಲ ಇಷ್ಟೊಂದು ಕನೆಕ್ಟ್ ಆಗಿದೆ ಅಂದಾಗ ಇಟ್ಸ್ ಲೈಕ್ ಅ ಪಾಸಿಟಿವ್ ಸೈನ್. ಅಂಡ್ ಮೇ ಬಿ see end of the day we are working for a script ಅಲ್ಲಿ ಏನಿರುತ್ತೆ we just act as it is. So ಅದನ್ನ ಜಸ್ಟಿಫೈ ಮಾಡೋ ರೀತಿ ಚೆನ್ನಾಗಿದ್ದಾಗ obviously ಕನೆಕ್ಟ್ ಆಗೇ ಆಗುತ್ತೆ. ಅಂಡ್ ಅವ್ರು ನೋಡೋ ದೃಷ್ಟಿಕೋನ ಒಂದಿದ್ದಾಗ ಅವ್ರದೇ ಒಂದು ಮೈಂಡ್ ಸೆಟ್ ಅಲ್ಲಿ ಅದನ್ನ ನೋಡ್ತಾ ಇರ್ತಾರೆ. ಅಂಡ್ ದಟ್ಸ್ ಹೌ ದೇ ಟೇಕ್ ಇಟ್ ಸೋ ಪರ್ಸನಲಿ ಅಂಡ್ ದಟ್ಸ್ ಹೌ ಇಟ್ ಫೀಲ್ಸ್ ಸೋ ರಿಯಲ್ ಟು ದೆಮ್. ಸೊ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ. ಸೊ ಮೇಕಿಂಗ್ ಇಟ್ ಸೋ ಪರ್ಸನಲ್. ಕರ್ಣವ್ರನ್ನ ಬಿಟ್ಕೊಡ್ತೀರಾ ಅಕ್ಕನಿಗೆ? ಸಂದರ್ಭ ಆ ರೀತಿ ಇರುತ್ತೆ ಅಂಡ್ ಆ ರೀತಿ ಆಗುತ್ತೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಅಕ್ಕಂಗೆ ಗೊತ್ತಿದ್ರೆ ಅಫ್ಕೋರ್ಸ್ ಅವಳಿಗೆ ನಾನು ಕರ್ಣ ಸರ್ ಪ್ರೀತಿಸ್ತೀವಿ ಅಂತ ಗೊತ್ತಿದ್ರೆ ಅವಳು ಬಿಟ್ಕೊಡ್ತಿದ್ಲು. ಬಟ್ ಆ ಸಿಚುಯೇಷನ್ ಅಲ್ಲಿ ನಾನಾಗ್ಲಿ ಕರ್ಣ ಸರ್ ಆಗ್ಲಿ ಯಾರು ಕೂಡ ಮಾತಾಡೋ ಪರಿಸ್ಥಿತಿಲಿ ಇರಲ್ಲ. ಹಾಗಾಗಿ ಲೈಫಲ್ಲಿ ಯಾವಾಗ್ಲೂ ಎಲ್ಲ ಹೇಳ್ತಾನೆ ಇರ್ತಾರೆ. ಯಾವುದೇ ಒಂದು ಘಟನೆ ಆಗ್ಲಿ, ಯಾವುದೇ ಒಂದು ಸನ್ನಿವೇಶ ಆಗ್ಲಿ, ದಾಟ್ಸ್ ನಾಟ್ ಎಂಡ್ ಆಫ್ ದ ಲೈಫ್. ಸೊ ಹಾಗೆ ಯಾವುದೋ ಒಂದು ಪ್ರೋಮೋ ಆಗ್ಲಿ ಅಥವಾ ಯಾವುದೋ ಒಂದು ಸೀನ್ ಆಗ್ಲಿ, ದಾಟ್ಸ್ ನಾಟ್ ಎಂಡ್ ಆಫ್ ದ ಸ್ಟೋರಿ. ದ ಸ್ಟೋರಿ ಗೋಸ್ ಆನ್ ಫಾರ್ ಅ ಲಾಂಗ್ ಜರ್ನಿ. ಇದು ಜಸ್ಟ್ ಸ್ಟಾರ್ಟ್ ಆಗಿದೆ, ನಮ್ಮ ಸ್ಟೋರಿ ಸ್ಟಾರ್ಟ್ ಆಗಿದೆ. ಸೊ ಕನ್ಕ್ಲೂಷನ್ ಅಲ್ಲ ಯಾವುದೂ. ಇಟ್ಸ್ ಅ ಜರ್ನಿ, ಇಟ್ಸ್ ಅ ಮೈಲ್ ಸ್ಟೋನ್ ಅಂತ ಹೇಳ್ಬೋದು, ಒಂದೊಂದು ಸ್ಟೆಪ್. ಅಂಡ್ ಪ್ರತಿ ಒಂದು ಟ್ವಿಸ್ಟ್ ಅಂತ ಏನ್ ಹೇಳ್ತಾ ಇದೀವಿ, ಇಟ್ ಟೇಕ್ಸ್ ಯು ಟು ದ ಡಿಫ್ರೆಂಟ್ ಡೈರೆಕ್ಷನ್ ಆಫ್ ಪರ್ಸ್ಪೆಕ್ಟಿವ್ ಅಂತಾನೆ ಹೇಳ್ಬೋದು. ಸೊ ಜಸ್ಟ್ ವೇಟ್ ಅಂಡ್ ಎಂಜಾಯ್ ದ ಪರ್ಫಾರ್ಮೆನ್ಸಸ್. ಎಸ್, ನಾವು ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ 3 ಜನ ನಮ್ಮ ಕ್ಯಾರೆಕ್ಟರ್ನ ಹೇಗ್ ಜಸ್ಟಿಫೈ ಮಾಡ್ಬೋದು ಅಂತ ಪ್ರತಿಯೊಂದು ಸೀನಲ್ಲೂ ಇಂಪ್ರೂವೈಸ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ ನಿಮ್ಮ ರೆಸ್ಪಾನ್ಸ್ ಒಂದ್ ರೀತಿಲಿ ಒಬ್ಬೊಬ್ಬರಿಗೆ ಪ್ರೆಷರ್ ಆಗುತ್ತೆ. ಸೊ ಹಾಗಾಗಿ ಕತೆ ನಮ್ಮ ಕೈಯಲ್ಲಿಲ್ಲ. ಸೊ ನಾವು ವಿ ಆರ್ ಜಸ್ಟ್ ಪರ್ಫಾರ್ಮರ್ಸ್, ವಿ ಆರ್ ಜಸ್ಟ್ ಆರ್ಟಿಸ್ಟ್. ನಾವು ಆಕ್ಟ್ ಮಾಡ್ತೀವಿ, ಕತೆ ಮಾಡೋ ಟೀಮೇ ಬೇರೆ ಇದೆ. ಸೊ ಒಂದೊಂದ್ಸತಿ ನಮಗೂ ಕೂಡ ಪ್ರೆಷರ್ ಆಗುತ್ತೆ ಅದರಿಂದ. ಎಸ್ಪೆಷಲಿ ನನ್ನ ಪಾತ್ರಕ್ಕೆ ತುಂಬಾನೇ ಒಂದು ನೆಗೆಟಿವಿಟಿ ಬಂದಾಗ ಸ್ವಲ್ಪ ಪ್ರೆಷರ್ ಆಯ್ತು. ನಾನು ಆಕ್ಚುಲಿ ಓಕೆ ಸೆಕೆಂಡ್ ಥಾಟ್ಸ್ ಬಂದಿತ್ತು ನನಗೆ ಈ ಪಾತ್ರ ನಾನು ಮುಂದುವರಿಸ್ಬೇಕಾ ಬೇಡವಾ ಅಂತ. ಸೊ ಹಾಗಾಗಿ ಆ ಪ್ರೆಷರ್ ನಮ್ಮ ಮೇಲೆ ಹಾಕ್ಬೇಡಿ ಸದ್ಯಕ್ಕೆ, ಬಿಕಾಸ್ ನಾವು ಜಸ್ಟ್ ಆಕ್ಟ್ ಮಾಡ್ತಾ ಇದೀವಿ. ಅದು ನಿಮ್ಗೆ ಗೊತ್ತಿರ್ಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಎಲ್ಲ ಗೊತ್ತಿದೆ, ಸುಮ್ಮನೆ ಇರ್ಲಿ ಅಂತ ಒಂದು ಹಾಕ್ಬಿಡೋದು. ಪಾಪ ಅವರೇ ಹಾಕಲ್ವಾ, ಒಂದ್ ಕಡೆ ಅವರೇ ಬೈತಾರೆ, ಇನ್ನೊಂದ್ ಕಡೆ ಅವರೇ ಹಾಕ್ತಾರೆ. ದೇ ಆರ್ ಜಸ್ಟ್ ಆಕ್ಟರ್ಸ್ ಅಂತ. ಒಬ್ರು ಡಿಫೆಂಡ್ ಮಾಡಕ್ ಇರ್ತಾರೆ, ಇನ್ನೊಬ್ರು ಬೈಯಕ್ ಇರ್ತಾರೆ, ಇನ್ನೊಬ್ರು ಡಿಫೆಂಡ್ ಮಾಡಕ್ ಇರ್ತಾರೆ. ಬಟ್ ಒಂದೊಂದ್ಸತಿ ನಾವೇ ಕಮೆಂಟ್ಸ್ ಓದಿ ನಾವೇ ಡಿಸ್ಕಷನ್ ಮಾಡ್ತಾ ಇರ್ತೀವಿ, ಮುಂದೆ ಹೆಂಗ್ ಹೋಗ್ಬೋದು ಕತೆ ಅಂತ ನಾವೇ ಮಾತಾಡ್ಕೋತಾ ಇರ್ತೀವಿ. ಕ್ವಶನ್ಸ್ ಏನಾದ್ರು ಬರ್ತಿದೆಯಾ? ಎಲ್ರು ಬರೀ ಹಾಯ್ ರಿಪ್ಲೈ ಮಾಡಿ ಅಂತ ಹೇಳ್ತೀರಾ? ಕಮೆಂಟ್ಸ್ ನೋಡಿ. ಎಲ್ಲ ಪಾತ್ರ ತುಂಬಾ ಚೆನ್ನಾಗಿದೆ. ಕಣ ಸರ್ ಇಬ್ರು ಮದ್ವೆ ಆಗ್ತೀರಾ? ನಿಧಿ ಯಾಕೆ ಬೇಜಾರಲ್ಲಿದ್ದೀರಿ? ಅವ್ರು ಆಕ್ಚುಲ್ ಆಗಿ ತುಂಬಾ ಏನಂತಾರೆ ದಿನಗಳಿಂದ ಹತ್ತು ಅವ್ರ ಕಣ್ಣೆಲ್ಲ ಸ್ವೆಲ್ಲಿಂಗ್ ಆಗಿತ್ತು. ಸೊ ಹಾಗಾಗಿ ಡಾಕ್ಟರ್ ಶಾಪ್ ಇಂದ ಬಂದಿದ್ದಾರೆ ಇವಾಗ, ನಿನ್ನೆ ತಾನೆ. ನಮ್ ನಿಧಿ ನಿತ್ಯ ಇಬ್ರು ಮದ್ವೆ ಆಗಿ ಪ್ಲೀಸ್ ಕಾರಣ ಅಂತ ಕೇಳ್ತಾ ಇದಾರೆ ಯಾರೋ ಒಬ್ರು. ಬೈ ಒನ್ ಗೆಟ್ ಒನ್. ಲವ್ ಫ್ರಮ್ ಮ್ಯಾಂಗ್ಳೂರ್. ಲವ್ ಯು ಗೈಸ್. ಎಷ್ಟು ಹಿಡಿದು ಯಾರು
ನಾನು ಕ್ವಶನ್ ಕೇಳಿದ್ರೆ ಪ್ರಪೋಸಲ್ ಸೀನ್ ರಿಯಲ್. ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅದು ರಿಯಲ್. ನಾವು ರಿಯಲ್ ಆಗಿ ಅದನ್ನೆಲ್ಲ ಶೂಟ್ ಮಾಡಿರೋದು, ಬಟ್ ಅದನ್ನೆಲ್ಲ ಇವತ್ತಿನ ಸಂಚಿಕೆಯಲ್ಲಿ ನಿಮ್ಗೆ ಕರೆಕ್ಟ್ ಕ್ಲಾರಿಟಿ ಸಿಗುತ್ತೆ. ಏನಾಯ್ತು, ಯಾಕಾಯ್ತು ಅನ್ನೋದಕ್ಕೆಲ್ಲ ನಿಮ್ಗೆ ಇವತ್ತು ತುಂಬಾ ಜನ ನಮ್ಮಿಬ್ರಿಗೂ ಮೆಸೇಜಸ್ ಹಾಕಿದ್ರು. ಎಲ್ರಿಗೂ ತಾಳಿ ಅವರೇ ಕಟ್ಕೊಂಡ್ರ ಅಥವಾ ನೀವೇ ಕಟ್ಕೊಂಡ್ರ ಇಷ್ಟು ಕ್ವಶನ್ಸ್ ಇದೆ. ಸೊ ಇವತ್ತಿನ ಸಂಚಿಕೆನ ಮಿಸ್ ಮಾಡದೆ ನೋಡಿ. ಇವತ್ತು ನಿಮ್ಗೆ ತಲೆಯಲ್ಲಿರೋ ಕ್ವಶನ್ಸ್ಗೆಲ್ಲ ಇವತ್ತು ಕ್ಲಾರಿಟಿ ಸಿಕ್ಬಿಡುತ್ತೆ. ಸಿಗುತ್ತೆ ಅಂತ ಇವತ್ತು ಸಿಗಲಿಲ್ಲ ಅಂದ್ರೆ ನಾಳೆ ಸಿಗುತ್ತೆ, ನಾಳೆ ಇಲ್ಲ ಅಂದ್ರೆ ನಾಳೆ ಸಿಗುತ್ತೆ, ಬಟ್ ಸಿಕ್ಕೇ ಸಿಗುತ್ತೆ. ಪಾಸಿಟಿವ್ ಮಿಸ್ ಮಾಡದೆ ನೋಡ್ತಾ ಇರಿ. ಏನೋ ಒಳ್ಳೆ ಕ್ವಶನ್ಸ್ ಕೇಳಿ, ಸ್ವಲ್ಪ ಫನ್ ಆಗಿ, ಸ್ವಲ್ಪ ತುಂಬಾ ಜನ ಮೆಸೇಜಸ್ ಮಾಡ್ತೀರಾ. ಆ ಮೆಸೇಜಸ್ ನ ಇಲ್ಲಿ ಕೇಳ್ಬೋದಲ್ವಾ? ಏನಾದ್ರು ಕೂಳೆ ಮಾಡೋಣ, ಏನಾದ್ರು ಒಳ್ಳೆ ನನ್ನ ಫಾಲೋ ಮಾಡಿ. ಆಕ್ಸೆಸ್ ಸಿಕ್ಕಿದೆ. ನಾನು ನಮ್ಮ ಕನ್ನಡ ಪೇಜ್ ಇಂದ ಫಾಲೋ ಮಾಡ್ತೀನಿ. ಆಕ್ಚುಲ್ ಆಗಿ ನಮ್ಗೆ ಇವತ್ತೇ ಸ್ವಲ್ಪ ಟೈಮ್ ಸಿಕ್ಕಿರೋದು ಇಷ್ಟು ಕೂತ್ಕೊಂಡು ಮಾತಾಡೋದಕ್ಕೆ. ಇಷ್ಟು ದಿನ ಬರೀ ಫುಲ್ ಬ್ಯಾಕ್ ಟು ಬ್ಯಾಕ್. ನಿಧಿಯಾನ ಕರ್ಣ ಮದ್ವೆ ಆಗ್ತಾರೆ, ನಿಧಿನ ನಾನ್ ಮದ್ವೆ ಆಗ್ತೀನಿ. ಓ ಬನ್ನಿ ಸಿಗುವ ಬೆಂಗಳೂರಿಗೆ. ಸೊ ಏನಾದ್ರೂ ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಕೇಳಿ. ಸೊ ಒಂದಷ್ಟು ಆನ್ಸರ್ ಮಾಡ್ತೀವಿ ನಾವು. ಕಾಫಿ ಆಯ್ತಾ? ಇಲ್ಲ, ಮಾಡ್ಬೇಕು. ರಿಯಲ್ ಲೈಫಲ್ಲಿ ಮದುವೆ ಯಾವಾಗ? ಆದಷ್ಟು ಬೇಗ. ಹೌದಾ? ನೀವು ರಿಯಲ್ ಲೈಫ್ ನಲ್ಲೂ ಇದೇ ರೀತಿ ಕ್ಲೋಸ್ ಆಗಿದ್ದೀರಾ? ನಾನು ಭವ್ಯ ಆಕ್ಚುಲಿ ತುಂಬಾ ಮಾತಾಡ್ತೀವಿ. ಟು ಬಿ ಆನೆಸ್ಟ್, ನಾನು ಇವತ್ತು ರಿವೀಲ್ ಮಾಡ್ತೀನಿ, ಕಿರಣ್ ರಾಜ್ ಅವರು ಯಾರ ಜೊತೆಗೂ ಮಾತಾಡಲ್ಲ. ಬೆಳಿಗ್ಗೆ ಹಾಯ್, ರಾತ್ರಿ ಹೋಗ್ಬೇಕಾದ್ರೆ ಬಾಯ್. ಪ್ಯಾಕಪ್ ಅಂದ ತಕ್ಷಣ ಕಿರಣ್ ಅವ್ರು ಎಲ್ಲಿದ್ದಾರೆ ಅಂತ ಹುಡುಕ್ಬೇಕು, ಹೊರಟೋಗಿರ್ತಾರೆ ಆಲ್ರೆಡಿ. ಸೊ ಪ್ಯಾಕಪ್ ಆಗೋದಕ್ಕೆ ಕಾಯ್ತಾ ಇರ್ತಾರೆ. ಹಿಂಗ್ ತಿರುಗಿ ನೋಡೋಷ್ಟು ಹೊರಟೋಗಿರ್ತಾರೆ. ಜೊತೆಲಿ ಬರೋದು, ಜೊತೆಲಿ ಹೋಗೋದು, ಜೊತೆಲಿ ಇರ್ತಾರಪ್ಪ 24 ಗಂಟೆ. ಅದ್ ಯಾಕೆ ಇಷ್ಟೊಂದು ಕಿತ್ತಾಡ್ತಿದಾರೆ ಅಂತ ನಾವಿಬ್ರು ಆಕ್ಚುಲೇಷನ್ಸ್ ಅಲ್ಲಿ ಹೇಳಿದ್ವಿ. ನಾವಿಬ್ರು ತುಂಬಾ ಚೆನ್ನಾಗಿದ್ದೀವಿ, ನಮ್ಮ ಮಧ್ಯೆ ಯಾವುದೇ ರೀತಿ ಅಪ್ಸ್ ಅಂಡ್ ಡೌನ್ಸ್ ಇಲ್ಲ. ಬಟ್ ನೀವುಗಳು ಕ್ರಿಯೇಟ್ ಮಾಡ್ತಿದ್ದೀರಾ, ಸ್ಟಾಪ್ ಇಟ್ ಅಂತ ಹೇಳಿದೀವಿ. unknowingly that will create so much of differences. ಅದು ನಿಮಗೆ ಗೊತ್ತಾಗಲ್ಲ, ಬಟ್ ಯಾ ಇಟ್ ಹ್ಯಾಪನ್ಸ್. ಸೊ ಇದನ್ನ ಒಂದು ಆರ್ಟ್ ತರ ನೋಡಿ, ಆರ್ಟಿಸ್ಟ್ ತರ ನೋಡಿ, ಸ್ಟೋರಿ ತರ ನೋಡಿ. ಎಂಜಾಯ್ ದ ಪ್ರೊಸೆಸ್, ಎಂಜಾಯ್ ದ ಸ್ಟೋರಿ. ದಯವಿಟ್ಟು ಯಾರ ಪರ್ಸನಾಲಿಟಿಗೂ ನೆಗೆಟಿವಿಟಿ ತರಬೇಡಿ, ಯಾರಿಗೂ ಹರ್ಟ್ ಮಾಡ್ಬಿಡಿ, ಯಾರನ್ನು ಕುಗ್ಗಿಸ್ಬೇಡಿ. ಆದ್ರೆ ಮೋಟಿವೇಟ್ ಮಾಡಿ, ಇಲ್ಲಾಂದ್ರೆ ಸುಮ್ಮನೆ ಇದ್ಬಿಡಿ. No, not all. I have observed like viewers, genuine viewers ಏನಿದ್ದಾರೆ, they are like always talking about acting performances. ಕೆಲವರು intentionally see that will show your mindset and how your upbringing is. ಅಷ್ಟೇ what I can say is that's true. actually ಎಷ್ಟೊಂದು ಕಮೆಂಟ್ಸ್ ಅಂಡ್ ಮೆಸೇಜಸ್ ನಮ್ಮ ಆಕ್ಟಿಂಗ್ ಬಗ್ಗೆ ಇದ್ದಾಗ ಸಕ್ಕತ್ ಮೋಟಿವೇಶನ್ ಬರುತ್ತೆ. ನಾಳೆ ಹೋಗಿ ಇನ್ನೊಂದು ಶೂಟ್ ಪರ್ಫಾರ್ಮೆನ್ಸ್ ಮಾಡ್ಬೇಕು ಗುರು ಅಂತ ಅನ್ಸುತ್ತೆ. ಬಟ್ ಯಾರು ಈ ತರ ನೆಗೆಟಿವ್ ಆಗಿ ಕೆಟ್ಟದಾಗ ಮೆಸೇಜ್ ಮಾಡಿದಾಗ ತುಂಬಾ ಕುಗ್ಸುತ್ತೆ. ಯೂಶಲಿ ನನಗಂತೂ ಹಂಗೆ ಇತ್ತೀಚೆಗೆ ಆಗ್ತಾ ಇದೆ. ಸೊ ಹಾಗಾಗಿ ಐ ಆಮ್ ಶೇರಿಂಗ್ ಇಟ್ ಅಷ್ಟೇ. ಯಾಕೆ ಹೀಗ್ ಮಾಡ್ತೀರಾ ನೀವು? ಸೀರಿಯಲ್ ನೋಡಿ ನೋಡಿ BP ಹೆಚ್ಚು ಕಮ್ಮಿ ಆಗ್ತದೆ. ನೀವು ಅವ್ರಿಗೆ ಕತೆ ಮಾಡೋರಿಗೆ ಹೇಳ್ಬೇಕು. ನೀವು ಅವ್ರ ನಂಬರ್ಸ್ ಎಲ್ಲ ನಾವು ಈ ಲೈವ್ ಮುಗಿದ ಮೇಲೆ ಹಾಕ್ತಿವಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ನಿಮ್ ಸೀರಿಯಲ್ ಅಲ್ಲಿ ಮುಂದೆ ವಿಲನ್ ಯಾರು? ಅಯ್ಯೋ ಇರೋರೇ ಸಮಾಳಿಸ್ಕೊಳಕ್ ಆಗ್ತಾ ಇಲ್ಲ, ಇನ್ಯಾರು ಬೇಕು? ಇದು ಸಾಕಲ್ವ ಇಲ್ಲಿ. ಸೀರಿಯಲ್ ಪೂರ್ತಿ ಎಲ್ರು ಅದೇ ಬೈತಾ ಇರ್ತಾರೆ, ಸೀರಿಯಲ್ ಪೂರ್ತಿ ಬರೀ ವಿಲನ್ಸ್ ಇದ್ದಾರೆ. ಬೆಸ್ಟ್ ವಿಲನ್ಸ್ ತರೋಣ. ನಮ್ಗೆ ತುಂಬಾ ಬೇಜಾರಾಗ್ತಿದೆ ನಿಧಿನ ಮದ್ವೆ ಆಗಿಲ್ಲ ಅಂತ. ಅದಕ್ಕೆ ಪ್ಲೀಸ್ ನಿಧಿ ನೀವು ವಿಲನ್ ಆಗಿ ಮಾಡ್ಬೇಡಿ. ಆಕ್ಚುಲಿ ನೀವುಗಳೇ ಒಂದು ಸ್ಟೋರಿ ಲೈನ್ ಬಿಲ್ಡ್ ಮಾಡ್ಕೊಂಡು ಅದನ್ನ ತುರ್ತಾ ಇದಾರ ಅಂತ ಅನ್ಸುತ್ತೆ. ಸಿ ಏನಾಗುತ್ತೆ ಗೊತ್ತಾ, ಎಲ್ಲ ಎಕ್ಸ್ಪೆಕ್ಟೆಡ್ ತರ ಆಗೋದ್ರೆ ಲೈಫ್ ಬೋರಿಂಗ್ ಆಗುತ್ತೆ. ವೆನ್ ಯು ಫೇಸ್ ನ್ಯೂ ಥಿಂಗ್ಸ್, unknowing things, ಆಗ ಇಟ್ ಮೇಕ್ಸ್ ಯು ಫೀಲ್ ಚಾಲೆಂಜಿಂಗ್, ಇಟ್ ಮೇಕ್ಸ್ ಯು ಫೀಲ್ ಹುಕ್ಡ್. ಸೊ ಜಸ್ಟ್ ಎಂಜಾಯ್ ಇಟ್. ನಾನು ಹೇಳೋದು ಜಸ್ಟ್ ಎಂಜಾಯ್ ದ ಶೋ ಆಸ್ ಅ ಸ್ಟೋರಿ. ಇದು ಸ್ಮೈಲ್ ಸೂಪರ್. ಅಕ್ಕ ಹರ್ಟ್ ಮಾಡಲ್ಲ ಅಕ್ಕ. ಏನ್ ಆ ಥ್ರೆಡ್ ನಿತ್ಯ ಅವರೇ? ಕರ್ಣ ನಿನ್ನೆ ಮದ್ವೆ ಆಗೋ ತರ ಇದೆ. ಈ ಥ್ರೆಡ್ ನ ಏನ್ ಈ ಥ್ರೆಡ್ ಅಂತ ಕೇಳ್ತಾರೆ. ನಿನ್ನೆ ಮದ್ವೆ ಆಗಿರೋ ತರ ಇದೆ ಅಂತ ಅಲ್ಲಿ ಲೈವ್ ಅಲ್ಲಿ ಅಷ್ಟು ಕ್ಲಾರಿಟಿ ಕಾಣಿಸ್ತಿದೆ. ಇಲ್ಲಿ ಕಮೆಂಟ್ಸ್ ಕಾಣ್ತಿದೆ. ನಾನಂತೂ ಕರ್ಣ ನಿತ್ಯ ಮದ್ವೆನ ನೋಡಿ ಸೀನ್ ನೋಡಿ ಅತ್ತೆ ಬಿಟ್ಟೆ ಅಂತೆ.
ಸೊ ಎಷ್ಟು ಕನೆಕ್ಟ್ ಆಗಿದ್ದಾರೆ ಅಂತ. ಸೂಪರ್. ಹಾಯ್ 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 ಹಾಯ್. ಪವ್ಯಾಕ ಪ್ಲೀಸ್ ರಿಪ್ಲೈ ಮಾಡಿ ಅಂತ ಕೇಳ್ತಾರೆ. ಹಾಯ್ ರಿಪ್ಲೈ ಮಾಡಿದೆ. ತುಂಬಾ ಚೆನ್ನಾಗಿ ಬರ್ತಿದೆ ಮ್ಯಾಮ್ ಅಂಡ್ ಸರ್. ಥ್ಯಾಂಕ್ ಯು. ಕಿರಣ್ ಲವ್ ಯು ಬ್ರೋ. ಲವ್ ಯು ಟು. ಹೇಗಿದೆ ಜೀವನ ಅಂತ ಕೇಳ್ತಾ ಇದಾರೆ. ಸೂಪರ್ ಫಸ್ಟ್ ಕ್ಲಾಸ್. ನಮೃತ ಅಕ್ಕ ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ, ಬೇಜಾರು ಮಾಡ್ಕೋಬೇಡಿ, ನಮ್ಗಂತೂ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ಸ್. ಲೈವ್ನ ಪೋಸ್ಟ್ ಮಾಡ್ತೀನಿ. ಓ ಸಾರಿ, ನಾನು ಆಕ್ಚುಲಿ ಇಲ್ಲಿ ಸೆಟ್ಟಲ್ಲಿ ಹೆಂಗಿರ್ತೀನೋ ಹಂಗೆ ಆಡ್ತಾ ಇದ್ದೀನಿ. ಸೊ ನಾವು ಆಕ್ಚುಲಿ ನಮ್ಮ ತಿಂಡಿ ಬ್ರೇಕಲ್ಲಿ ನಿಮ್ಮ ಹತ್ರ ಮಾತಾಡ್ತಾ ಇದೀವಿ. ಇನ್ನೇನಾದ್ರು ಇಂಟ್ರೆಸ್ಟಿಂಗ್ ಕ್ವೆಶನ್ಸ್ ಇದ್ರೆ ಕೇಳಿ. ನಾವಿನ್ನ ಒಂದು 5 ನಿಮಿಷದಲ್ಲಿ ಐ ಥಿಂಕ್ ವಿಲ್ ಎಂಡ್ ದ ಲೈವ್. ನೆಗೆಟಿವಿಟಿ ಎಲ್ಲ ಬಿಟ್ಟು ಪ್ರೆಸೆಂಟ್ ಕರ್ಣ ಸೀರಿಯಲ್ ಫೇಮ್ ಅಂಡ್ ಕ್ಯಾರೆಕ್ಟರ್ ಬಗ್ಗೆ ಏನ್ ಹೇಳ್ತೀರಾ? ಸಾರಿ, ದಿಸ್ ಇಸ್ ಕಾಲ್ಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಬನ್ನಿ 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 ನೋಡಿ, ಇದು ನಮ್ಮ ಟೀಮ್ ಅಂದ್ರೆ. ನಮ್ಮ ಟೀಮ್ ಆಕ್ಚುಲಿ ಕ್ಯಾಮ್ರಾಮನ್ ಗಳು. ನೋಡಿ ಸೂಪರ್, ಥ್ಯಾಂಕ್ ಯು. ಅದನ್ನು ಟರ್ನ್ ಮಾಡಿ ತೋರಿಸ್ಬೇಕಲ್ಲ ಇವ್ರಿಗೆ. ಹಿಂಗ್ ಟರ್ನ್ ಮಾಡ್ತಾರೆ. ಬೇಡ 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 ಸಾಕು. ಸೊ ಎಸ್, ಐ ಥಿಂಕ್ ನಮ್ಮ ಟೈಮ್ ಮುಗ್ದಿದೆ ಅಂತ ಅನ್ಸುತ್ತೆ. ಇದನ್ನಂತೂ ತೋರಿಸ್ಲೇಬೇಕು. ಇದು ಅಂಟ್ಬಿಟ್ಟಿದ್ಯಾ? ಐ ಲೈಕ್ ದಿಸ್ ಇಸ್ ಕಾಲ್ಡ್ ಟೀಮ್ ವರ್ಕ್. ಇದಂಗೆ ಅಲ್ಲಿ ಬಾಯ್ತಿದೆ. ಇಲ್ಲಿ ನೋಡಿ, ಟೀಮ್ ವರ್ಕ್. ಕರೆಂಟ್ ಹೋದ ತಕ್ಷಣ ಥ್ಯಾಂಕ್ ಯು ಗಾಯ್ಸ್. ಥ್ಯಾಂಕ್ ಯು. ಇಬ್ರು ಮದ್ವೆ ಆಗ್ಬಿಡಿ ಕರ್ಣ ಸರ್, ಇಬ್ರಿಗೂ ಮುಂದಿನ ಕೃಷ್ಣ ಆಗ್ತೀರಾ. ಅದೇ ಏನ್ ಮೆಸೇಜ್ ಕೊಟ್ಟಾಗತ್ತಲ್ವಾ ಸಮಾಜಕ್ಕೆ. ಸೊ ನಾವು ಅದ್ರ ಬಗ್ಗೆನೂ ಯೋಚನೆ ಮಾಡ್ಬೇಕನ್ಸುತ್ತೆ. ಕರ್ಣ ಇಟ್ಸ್ ಜಸ್ಟ್ ಎ ಸೀರಿಯಲ್, ಯು ಆರ್ ದ ಆಕ್ಟರ್ಸ್, ದಟ್ಸ್ ಇಟ್, ವಿ ಆರ್ ಲವಿಂಗ್ ಇಟ್. ಸೋ ಟ್ರೂ. ಅಂದ್ರೆ ಈ ತರ ಮೈಂಡ್ ಸೆಟ್ ಇಂದ್ರೆ ನಮಗೂ ಆಕ್ಚುಲಿ ಖುಷಿ ಆಗುತ್ತೆ. ಎಲ್ಲಿ ಹೋದ್ರು ಕನ್ನಡ ಸೀರಿಯಲ್ ಬಗ್ಗೆ ಕಿರಣ್ ರಾಜ್ ಯಾಕೆ ಯಾವಾಗ್ಲೂ ಸೈಲೆಂಟ್ ಆಗಿರ್ತಾರೆ? ನಮಗೂ ಅದೇ ಕ್ವೆಶ್ಚನ್ ಕೇಳಿ. ನಿಮ್ನೆ ಕೇಳ್ತಾ ಇರೋದು ಕ್ವೆಶ್ಚನ್. ಸೈಲೆನ್ಸ್ ಇಸ್ ದ ಕೀ. ಎಲ್ಲರಿಗೂ ಮತ್ತೊಮ್ಮೆ ಹಾಯ್ ಹಾಯ್ ಹಾಯ್. ದಯವಿಟ್ಟು ಇವತ್ತು 8 ಗಂಟೆಗೆ ನಿಮ್ಮ ಪ್ರಶ್ನೆಗಳಿಗೆ ಒಂದಷ್ಟು ಉತ್ತರ ಸಿಗುತ್ತೆ. ಸೊ ದಯವಿಟ್ಟು ಇವತ್ತು ನೋಡಿ, ನಾಳಿನೂ ನೋಡಿ, ನಾಡಿದ್ದು ಬರುತ್ತಲ್ವಾ? ಮಂಡೇ ಟು ಫ್ರೈಡೆ. ಯಾವ ಡೇ ಅಂತಾನೆ ಮರ್ತೋಗಿದೆ. ಥರ್ಸ್ಡೇ, ನಾಳೆ ಫ್ರೈಡೆ. ಸೊ ಇವತ್ತು ನಾಳೆ ಸಂಚಿಕೆ ನಾವು ಮಿಸ್ ಮಾಡಬೇಡಿ. ಅಂಡ್ ಅಪ್ಕಮಿಂಗ್ ಎಪಿಸೋಡ್ಸ್ ಮಿಸ್ ಮಾಡಬೇಡಿ. ನಿಮ್ಮೆಲ್ಲ ಕ್ವಶನ್ಸ್ಗೂ ನೀವು ಯಾವುದೇ ರೀತಿ ಕಿತ್ತಾಡ್ಬೇಡಿ. ಅಂಡ್ ನಾವೆಲ್ಲ ತುಂಬಾ ಜೀವ ತುಂಬಿಸಿ ಮಾಡಿದೇವಿ ಈ ಒಂದು ಸೀನ್ಸ್ ಗಳನ್ನ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಅಂಡ್ ಹೀಗೆ ಪ್ರೋತ್ಸಾಹ ಕೊಡ್ತಾರೆ, ಹೀಗೆ ಪ್ರೀತಿ ಇರ್ಲಿ ನಮ್ಮ ಟೀಮ್ ಮೇಲೆ. ಕೀಪ್ ಸಪೋರ್ಟಿಂಗ್ ಅಸ್, ಕೀಪ್ ಲವಿಂಗ್ ಅಸ್. ಲವ್ ಫ್ರಮ್ ಕರ್ಣ ಅಂಡ್ ನಿಧಿ ನಿತ್ಯ. ಕರ್ಣ ಟೀಮ್. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಮ್ಮ ಕ್ರೂಗೂ ಕೂಡ ನಮ್ಗೆ ಹೀಗೆ ಎಮರ್ಜೆನ್ಸಿಲಿ ಪವರ್ ಸಪ್ಲೈ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಬಾಯ್, ಗುಡ್ ನೈಟ್, ಲವ್ ಯು ಆಲ್. ರೆಡಿ ಆಗಿದ್ದಾರೆ ಶಾರ್ಟ್ ಶುರು